ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರ, ಒಂದು ಸೀಕ್ರೆಟ್ ಫೈಲ್, ಒಬ್ಬ ಲೈಂಗಿಕ ಅಪರಾಧಿಗೆ ಸಂಬಂಧಿಸಿದಂತಹ ರೆಕಾರ್ಡ್ಗಳು, 30 ಲಕ್ಷ ಪುಟಗಳು, 1,80,000 ಭಾವಚಿತ್ರಗಳು, ಜೊತೆಗೆ 2,000 ವಿಡಿಯೋಗಳು. ಜಗತ್ತಿನ ದೊಡ್ಡ ದೊಡ್ಡ ರಾಜಕಾರಣಿಗಳಿಂದ ಹಿಡಿದು ಉದ್ಯಮಿಗಳವರೆಗಿನ ಡರ್ಟಿ ಸೀಕ್ರೆಟ್ಸ್. ಅಮೇರಿಕಾದಲ್ಲಿ ಈ ಫೈಲ್ಸ್ ಓಪನ್ ಆಗಿದ್ದ ತಡ ಭಾರತದ ರಾಜಕೀಯದಲ್ಲಿ ದೊಡ್ಡ ಸಂಚಲನವೇ ಸೃಷ್ಟಿಯಾಗಿದೆ. ಯಾಕಂದರೆ ಒಬ್ಬ ಲೈಂಗಿಕ ಅಪರಾಧಿಯ ಫೈಲ್ಸ್ನಲ್ಲಿ ಮೋದಿಜಿಯ ಹೆಸರು ಕೂಡ ಈಗ ತಗಲಾಕೊಂಡಿದೆ. ಅಷ್ಟಕ್ಕೂ ಮೋದಿಜಿಗೂ ಅಮೇರಿಕಾದ ಈ ಲೈಂಗಿಕ ಅಪರಾಧಿಗೂ ಏನು ಸಂಬಂಧ? ಮೋದಿಜಿ ಹೆಸರು ಇದರಲ್ಲಿ ತಗಲಾಕೊಂಡಿದ್ಯಾಕೆ? ಮೋದಿಜಿ ಟ್ರಾಪ್ನಲ್ಲಿ ಸಿಲುಕೊಂಡು ಬಿಟ್ರಾ? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಡಿಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗಲೇ ನಿಜವೂ ತಿಳಿಯುವುದು. ಈ ಮಾತು ಎಲ್ಲರ ನೆನಪಲ್ಲಿರಲಿ ಅಂತ ಹೇಳ್ತಾ ಈ ವಿಷಯವನ್ನು ಶುರು ಮಾಡ್ತೀನಿ. ವಿಶ್ವದ ಅತ್ಯಂತ ಕುಖ್ಯಾತ ಮತ್ತು ಲೈಂಗಿಕ ಅಪರಾಧಿ ಜೆಫ್ರಿ ಎಪ್ಸ್ಟೀನ್ ಆಲ್ರೆಡಿ ಶಿಕ್ಷೆಗೆ ಒಳಗಾಗಿ ಜೈಲಿನಲ್ಲೇ ನಿಗೂಢವಾಗಿ ಸಾವನ್ನಪ್ಪಿದ್ದಾನೆ. ಆದರೆ ಆತ ಸತ್ರು ಕೂಡ ಆತನಿಗೆ ಸಂಬಂಧಿಸಿದ ಫೈಲ್ಸ್ಗಳು ತುಂಬಾ ಸದ್ದು ಮಾಡ್ತಾ ಇದೆ. ಅಮೇರಿಕಾದ ನ್ಯಾಯ ಇಲಾಖೆ ಈತನಿಗೆ ಸಂಬಂಧಿಸಿದ 30 ಲಕ್ಷ ಪುಟಗಳ ದಾಖಲೆಗಳನ್ನು ಇತ್ತೀಚೆಗೆ ಬಿಡುಗಡೆ ಕೂಡ ಮಾಡಿದೆ. ಈ ದಾಖಲೆಗಳು ಅಮೇರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಂದ ಹಿಡಿದು ಬಿಲ್ ಗೇಟ್ಸು, ಎಲಾನ್ ಮಸ್ಕ್ರನ್ನು ಕೂಡ ನಡುಗಿಸಿಬಿಟ್ಟಿದೆ. ವಿಚಿತ್ರ ಏನಂದರೆ, ಈ ಫೈಲ್ಗಳಲ್ಲಿ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹೆಸರು ಕೂಡ ತಳುಕು ಹಾಕ್ಕೊಂಡಿದೆ. ಈಗ ಎಲ್ಲರಲ್ಲೂ ಕಾಡ್ತಾ ಇರೋ ಪ್ರಶ್ನೆ ಇದೆ ನೋಡಿ, ಮೋದಿಜಿಯ ಹೆಸರು ಆ ಲೈಂಗಿಕ ಅಪರಾಧಿಯ ಫೈಲ್ಸ್ನಲ್ಲಿ ಯಾಕೆ ಬಂದಿದೆ? ಅದರಲ್ಲಿರುವಂತಹ ವಿಷಯ ಏನು? ಮೋದಿಜಿಗೆ ಇದರಿಂದ ಜಾಗತಿಕ ಮಟ್ಟದಲ್ಲಿ ಮುಜುಗರ ಆಗುತ್ತಾ ಅನ್ನೋದು. ವೀಕ್ಷಕರೇ, ನರೇಂದ್ರ ಮೋದಿ ಅವರನ್ನ ಕೆಳಗಿಳಿಸೋದಕ್ಕೆ ಇದುವರೆಗೂ ಬೇಕಾದಷ್ಟು ತಂತ್ರಗಳು ನಡೆದಿದೆ, ಆದರೆ ಅದು ಯಾವುದು ಕೂಡ ಸಕ್ಸಸ್ ಆಗಿಲ್ಲ. ಅದಕ್ಕೆ ಕಾರಣ ಮೋದಿಜಿಯ ಇಮೇಜ್. ಮೋದಿಜಿ ತುಂಬ ಕ್ಲಿಯರ್ ಇಮೇಜ್ ಇರುವಂತಹ ನಾಯಕ. ಸೊ ಈಗ ಮೋದಿಜಿಯ ಆ ಇಮೇಜನ್ನೇ ಡ್ಯಾಮೇಜ್ ಮಾಡೋದಕ್ಕೆ ಕೆಲವೊಂದಷ್ಟು ಶಕ್ತಿಗಳು ಹೊರಟಿದೆ. ದುರಂತ ಏನಂದ್ರೆ, ಅದಕ್ಕೆ ಕಾಂಗ್ರೆಸ್ ಕೂಡ ಕೈ ಜೋಡಿಸ್ದಂಗೆ ಕಾಣಿಸ್ತಾ ಇದೆ. ಕಾಂಗ್ರೆಸ್ ಈಗ ಈ ಎಪ್ಸ್ಟೀನ್ ಫೈಲ್ನ ಒಂದು ಇಮೇಲನ್ನು ಇಟ್ಕೊಂಡು ಮೋದಿಜಿಯನ್ನ ಈ ಡರ್ಟಿ ಫೈಲ್ಸ್ನಲ್ಲಿ ತಳಕು ಹಾಕೋದಕ್ಕೆ ಪ್ರಯತ್ನಗಳನ್ನು ಪಡ್ತಾ ಇದೆ. ಮೊದಲು ಈ ಇಮೇಲ್ನಲ್ಲಿ ಏನಿತ್ತು ಅಂತ ನೋಡಿ. ಈಗ ಈ ಕಾಂಗ್ರೆಸ್ನವರ ಆರೋಪ ಏನಂದ್ರೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಎಪ್ಸ್ಟೀನ್ನಿಂದ ಸಲಹೆಯನ್ನು ಪಡೆದುಕೊಳ್ತಾರೆ, ಜೊತೆಗೆ ಅಮೆರಿಕದ ಅಧ್ಯಕ್ಷರ ಲಾಭಕ್ಕಾಗಿ ಇಸ್ರೇಲ್ನಲ್ಲಿ ಹಾಡ್ತಾ ಕುಣಿತಾ ಇದ್ರು ಅಂತ ಹೇಳ್ತಾರೆ. ಪವನ್ ಖೇಡಾ ಅವರು ಟ್ವೀಟ್ ಮಾಡಿ ಹೇಳ್ತಾರೆ, ಇದು ರಾಷ್ಟ್ರೀಯ ಅವಮಾನದ ವಿಷಯ ಅಂತ. ಪ್ರಧಾನಿಯವರು ಜೆಫ್ರಿ ಎಪ್ಸ್ಟೀನ್ನಿಂದ ಯಾಕೆ ಸಲಹೆ ಪಡಿತಾ ಇದ್ರು? ಈ ಎಪ್ಸ್ಟೀನ್ ಅಮೆರಿಕಾದಲ್ಲಿ ಅಪ್ರಾಪ್ತರ ಲೈಂಗಿಕ ಶೋಷಣೆ ಮತ್ತು ಅತ್ಯಾಚಾರದ ಆರೋಪ ಎದುರಿಸ್ತಾ ಇರುವಂತಹ ಅಪರಾಧಿ. ಅವರ ಜೊತೆ ಮೋದಿಜಿ ಸಂಬಂಧ ಏನು ಮತ್ತು ಎಂಥದ್ದು? ಭಾರತದ ಪ್ರಧಾನಿ ನರೇಂದ್ರ ಮೋದಿ ಆತನ ಸಲಹೆಯನ್ನು ಪಾಲಿಸಿದ್ದಾರೆ. ಹಾಗಾದರೆ ಅಮೇರಿಕದ ಅಧ್ಯಕ್ಷರಿಗೆ ಲಾಭ ಮಾಡಿಕೊಡೋದಕ್ಕೆ ಇಸ್ರೇಲ್ನಲ್ಲಿ ಕಾರ್ಯಕ್ರಮಗಳನ್ನು ಮಾಡಿದ್ರು ಅಂತ ಕಾಂಗ್ರೆಸ್ ಇಲ್ಲಿ ನೇರ ಆರೋಪವನ್ನು ಮಾಡ್ತಾ ಇದೆ. ಇದರ ಜೊತೆಗೆ ಅಮೇರಿಕದ ನ್ಯಾಯ ಇಲಾಖೆಯ ಲಿಂಕನ್ನು ಹಂಚಿಕೊಂಡು ಭಾರತದ ಪ್ರಧಾನಿಯವರ ಹೆಸರು ಇಂತಹ ವ್ಯಕ್ತಿ ಜೊತೆ ಇದೆ ಅಂತ ಹೇಳ್ಕೊಂಡಿದ್ದಾರೆ. ವೀಕ್ಷಕರ, ಇದನ್ನೆಲ್ಲ ನೋಡಿದ ಮೇಲೆ ಒಂದು ಸ್ಪಷ್ಟ ಆಗಿದೆ, ಇಲ್ಲಿ ಮೋದಿಜಿಯ ಇಮೇಜನ್ನು ಹಾಳು ಮಾಡೋದಕ್ಕೆ ಒಂದು ದೊಡ್ಡ ಪಿತೂರಿಯೇ ನಡೆದಂಗೆ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಆ ಇಮೇಲ್ನಲ್ಲಿ ಏನಿದೆ ಅನ್ನೋದನ್ನು ಕೂಡ ಸರಿಯಾಗಿ ತಿಳ್ಕೊಳ್ಳದೆ ಇಲ್ಲಿ ಆರೋಪಗಳನ್ನು ಮಾಡೋಷ್ಟು ಮೂರ್ಖರಾಗ್ಬಿಟ್ರೆ ಇವರೆಲ್ಲ. ವೀಕ್ಷಕರ, ಆ ಮೇಲ್ನಲ್ಲಿ ಮೋದಿಜಿ ಇಸ್ರೇಲ್ನಲ್ಲಿ ನೃತ್ಯ ಮಾಡಿ ಹಾಡು ಹೇಳಿದ್ರು ಅಂತಾನೇ ಇದೆ. ಆದರೆ ಹಂಗಂದ್ರೆ ಮೋದಿಜಿ ಡ್ಯಾನ್ಸ್ ಮಾಡಿದ್ರು ಅಂತಲ್ಲ. ಅಸಲಿಗೆ ಆ ಇಮೇಲ್ ಮೋದಿಜಿಯ ಬಗ್ಗೆ ಅಲ್ವೇ ಅಲ್ಲ, ಅದು ಕತಾರ್ ಬಗ್ಗೆ ನಡೆದಂತಹ ಚರ್ಚೆ. 2017ರಲ್ಲಿ ಕತಾರ್ ಮೇಲೆ
ಭಯೋತ್ಪಾದನೆಗೆ ಸಹಕಾರ ಕೊಡ್ತಿದೆ ಅನ್ನೋ ಆರೋಪಗಳನ್ನು ಕೆಲವು ಗಲ್ಫ್ ದೇಶಗಳು ಮಾಡಿದ್ವು. ಆ ಟೈಮಲ್ಲಿ ಕತಾರ್ ಪಶ್ಚಿಮ ದೇಶಗಳು ಅಂದರೆ USA ಇಸ್ರೇಲ್ ಜೊತೆ ಸ್ನೇಹ ಬೆಳೆಸಬೇಕಂದ್ರೆ ತಮ್ಮ ನಿಲುವನ್ನು ಸ್ಪಷ್ಟವಾಗಿ ಹೇಳಬೇಕು ಅಂತ ಇಮೇಲ್ನಲ್ಲಿ ಹೇಳಲಾಗಿದೆ. ಆಗ ಅಲ್ಲಿ ಒಂದು ಉದಾಹರಣೆಯಾಗಿ ಪ್ರಧಾನಿ ಮೋದಿ ಅವರ ಹೆಸರು ಬಂದಿರೋದು. ನೋಡಿ, ಮೋದಿಜಿ 24 ಜೂನ್ 2017ಕ್ಕೆ ಟ್ರಂಪ್ ಅವರನ್ನು ಭೇಟಿ ಮಾಡ್ತಾರೆ. ನಂತರ ಅದೇ ವರ್ಷ ಜುಲೈ 3ರಿಂದ 6ರವರೆಗೆ ಇಸ್ರೇಲ್ ಪ್ರವಾಸ ಮಾಡ್ತಾರೆ. ಅಷ್ಟಕ್ಕೂ ಈ ಇಮೇಲ್ ಇರೋದು ಜುಲೈ 9ನೇ ತಾರೀಕು 2017ನೇ ಇಸ್ವಿ. ಅಂದರೆ ಇಮೇಲ್ನಲ್ಲಿ ಹೇಳಿದ ಅರ್ಥ ಏನಂದರೆ ಮೋದಿಜಿ USA ಮತ್ತು ಇಸ್ರೇಲ್ ಜೊತೆ ಸ್ನೇಹದಿಂದಿದ್ರು ಅಂತ. ಇದೊಂದು ದೇಶ ತನ್ನ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಹೇಗೆ ಕಟ್ಟಿಕೊಳ್ಬಹುದು ಅನ್ನೋದಕ್ಕೊಂದು ಎಕ್ಸಾಂಪಲ್ ಆಗಿದೆ ಅಷ್ಟೆ. ಡ್ಯಾನ್ಸ್ಡ್ ಆ್ಯಂಡ್ ಸ್ಯಾಂಗ್ ಅಂದರೆ ನಿಜವಾಗಿ ಕುಣಿದ್ರು ಅಂತಲ್ಲ, ತುಂಬ ಸ್ನೇಹಪೂರ್ಣವಾಗಿ ಇದ್ರು ಅನ್ನೋ ಅರ್ಥವನ್ನು ಕೊಡುತ್ತೆ. ಇನ್ನೊಂದು, ಮೋದಿಜಿ ಈ ಲೈಂಗಿಕ ಅಪರಾಧಿಯ ಸಲಹೆ ಪಡೆದ್ರು ಅನ್ನೋ ಆರೋಪ ಮಾಡ್ತಾ ಇದ್ದಾರೆ. ಅಸಲಿಗೆ ಮೋದಿ ಯಾರದ್ದಾದರೂ ಸಲಹೆ ತೆಗೆದುಕೊಂಡಿದ್ದಾರೆ ಅನ್ನೋ ವಿಷಯವೇ ಅದರಲ್ಲಿರಲಿಲ್ಲ. ಒಟ್ಟಿನಲ್ಲಿ ಹೇಳೋದಾದರೆ ಈ ಇಮೇಲ್ ಮೋದಿಜಿ ವಿರುದ್ಧದ ಆರೋಪ ಅಲ್ವೇ ಅಲ್ಲ, ಅದು ಸ್ಪಷ್ಟವಾಗಿ ಕತಾರ್ಗೆ ನೀಡಿದಂತಹ ಒಂದು ಉದಾಹರಣೆ ಮಾತ್ರ. ಇಷ್ಟಿದ್ರೂ ಈ ಇಮೇಲ್ ಇಟ್ಕೊಂಡು ದೊಡ್ಡ ಮಟ್ಟದಲ್ಲಿ ಮೋದಿಜಿಯ ಹೆಸರು ಕೆಡಿಸೋದಕ್ಕೆ ಪಿತೂರಿ ನಡೀತಾ ಇದೆ. ಇಷ್ಟೆಲ್ಲದರ ನಂತರ ಭಾರತದ ವಿದೇಶಾಂಗ ಸಚಿವಾಲಯ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದೆ. ಪ್ರಧಾನಿ ಮೋದಿಯವರು ಇಸ್ರೇಲ್ಗೆ ಭೇಟಿ ನೀಡಿದ್ದೇನೋ ನಿಜ, ಆದರೆ ಅದು ಒಂದು ಅಧಿಕೃತ ಸರ್ಕಾರಿ ಪ್ರವಾಸ ಆಗಿತ್ತು. ಅದನ್ನು ಹೊರತುಪಡಿಸಿ ಇಮೇಲ್ನಲ್ಲಿ ಬರೆದಿರುವಂತಹ ಉಳಿದೆಲ್ಲ ವಿಷಯಗಳು ಬಕ್ವಾಸ್ ಅಂತ ಹೇಳಿದ್ದಾರೆ. ಅಂದರೆ ಎಪ್ಸ್ಟೀನ್ನ ಪತ್ರದಲ್ಲಿ ಪ್ರಧಾನಿ ಮೋದಿಯವರ ಹೆಸರಿನೊಂದಿಗೆ ಇಸ್ರೇಲ್ ಪ್ರವಾಸಕ್ಕೆ ಸಂಬಂಧಿಸಿದಂಗೆ ಏನು ಬರೆಯಲಾಗಿದೆಯೋ ಅದೆಲ್ಲ ಅಸಂಬದ್ಧ, ಅವನೊಬ್ಬ ಅಪರಾಧಿ, ಅವನ ಮಾತನ್ನು ನಂಬಾರ್ದು ಅಂತ ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ. We have seen reports from an email message from the so-called Epstein files that has a reference to the Prime Minister and his visit to Israel. Beyond the fact of the Prime Minister's official visit to Israel in July 2017, the rest of the allusions in the email are little more than trashy ruminations by a convicted criminal which deserve to be dismissed with the utmost contempt. ಜೊತೆಗೆ BJP ವಕ್ತಾರರಾದ ರಣಧೀರ್ ಸಿಂಗ್ ಅವರೇ ಸ್ವತಃ ಮಾಧ್ಯಮಗಳ ಮುಂದೆ ಬಂದು ಹಿಂದಿ ಮತ್ತು ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇದು ಬಕ್ವಾಸ್ ಅಂತ. ವೀಕ್ಷಕರೇ, ಕಾಂಗ್ರೆಸ್ ಮಾಡ್ತಿರೋ ಆರೋಪದ ಹಿಂದೆ ಅದು ಯಾವ ದುಷ್ಟಶಕ್ತಿ ಇದೆಯೋ, ಅದು ಯಾವ ಪಿತೂರಿ ಇದೆ ಅನ್ನೋದು ನಮಗೆಲ್ಲರಿಗೂ ಕಾಡ್ತಾ ಇರುವಂತಹ ಪ್ರಶ್ನೆ. ಅಮೇರಿಕಾಗೂ ಈಗ ನರೇಂದ್ರ ಮೋದಿಯವರ ಇಮೇಜ್ ಹಾಳು ಮಾಡಬೇಕಿದೆ. ಸೊ ಹೀಗೆ ಯಾವುದೋ ದಾಖಲೆಯನ್ನು ಬಿಟ್ಟು ಇಲ್ಲಿನ ವಿರೋಧ ಪಕ್ಷಗಳಿಂದ ಅವರ ಕೆಲಸಗಳನ್ನು ಮಾಡಿಸ್ಕೊಳ್ತಾ ಇದೆಯಾ? ಯಾಕಂದರೆ ಅಮೇರಿಕ ಹಿಂದೆ ಕೂಡ ತುಂಬ ಇಂಥ ಆಟಗಳನ್ನು ಆಡಿದೆ. ಇಲ್ಲಿ ಒಂದಂತೂ ಸತ್ಯ, ತಪ್ಪು ಮಾಡಿದರೆ ಖಂಡಿತ ದೇಶ ಖಂಡಿಸಿಯೇ ಕಾಣಿಸುತ್ತೆ. UGC ವಿಷಯದಲ್ಲಿ ಮೋದಿಜಿ ಮಾಡಿದ್ದು ತಪ್ಪು ಅನ್ನೋದನ್ನು ಅವರ ಬೆಂಬಲಿಗರು ಕೂಡ ಓಪನ್ ಆಗಿ ಒಪ್ಕೊಂಡಿದ್ರು, ವಿರೋಧ ಕೂಡ ಮಾಡಿದರು. ಅದರಲ್ಲಿ ಯಾವ ಮುಲಾಜನ್ನು ಇಟ್ಕೊಂಡಿಲ್ಲ. ಆದರೆ ನಮ್ಮ ದೇಶದ ಪ್ರಧಾನಿಯನ್ನು ಹೀಗೆ ಸುಳ್ಳಿನ ಸುಳಿಯಲ್ಲಿ ಸಿಲುಕಿಸಿ ಮುಳುಗಿಸೋದಕ್ಕೆ ಪ್ರಯತ್ನಿಸಿದರೆ ಅದನ್ನು ಯಾರೂ ಕೂಡ ಸಹಿಸಿಕೊಳ್ಳೋದಿಲ್ಲ. ಇದೊಂದು ನೆನಪಿರಲಿ. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.